ಮಾಧ್ಯಮ ಬಾಂಧವರನ್ನು ಸ್ವಾಗತ ಮಾಡಿ ಒಂದೆರಡು ವಿಷಯಗಳು ತಮ್ಮ ಎದುರು ಇಡಬೇಕು ಅಂಥೇಳಿ ನಾನು ಬಂದಿದ್ದೀನಿ. ಮೊದಲನೇದಾಗಿ ನನ್ನ ತಾಲೂಕದಲ್ಲಿ, ನನ್ನ ಕ್ಷೇತ್ರದಲ್ಲಿ ಯಾವಾಗ ಕಾಂಗ್ರೆಸ್ ಗೌರ್ಮೆಂಟ್ ಇರ್ತದ ಅವಾಗ ಹಾಡು ಹಗಲೇ ಮರ್ಡರ್ಗಳು ಭಾಳಷ್ಟು ಆಗ್ತಾಯಿದೆ. 2018ರಲ್ಲಿ ಬುಸ್ನೂರದ ರಾಹುಲ್ ಒಬ್ಬ ದಲಿತ ಯುವಕ ಹಾಡು ಹಗಲೇ ಒಂದು ಕೊಲೆ ಆಯಿತು. ಆದರೆ ಆ ಕೊಲೆ ಅಲ್ಲೇ ಮುಚ್ಚಿ ಹಾಕಿದ್ರು. BR ಪಾಟೀಲರು ಆ ಕೊಲೆ ಮಾಡಿದವರು ಸುಮಾರು FIRದಲ್ಲಿ ಇದ್ದಂಥ 5 ಜನರ ಹೆಸರು ತೆಗೆಸಲಿಕ್ಕೆ ಕಾರಣೀಭೂತರಾದರು. ಯಾಕಂದ್ರೆ ಅವ್ರದ್ದೇ ಸಮ್ಮಿಶ್ರ ಸರ್ಕಾರ ಇತ್ತು. ಹೋಮ್ ಮಿನಿಸ್ಟ್ರು ನಮ್ಮ ಇವರು ಪರಮೇಶ್ವರ್ ಅವರಿದ್ದರು. ಆಮೇಲೆ ಉಸ್ತುವಾರಿ ಮಂತ್ರಿ ನಮ್ಮ ಖರ್ಗೆ ಅವರಿದ್ದರು. ಇದ್ರೂ ಕೂಡ ಒಬ್ಬ ದಲಿತ ಯುವಕ ಕೊಲೆ ಆಗ್ಯದ ಅಂತ ಹೇಳಿ ಇವತ್ತು ಅವ್ರಿಗೆ ಸಂತಾನ ಹೇಳೋಕ್ಕೂ ಬರಲಿಲ್ಲ, ಏನೋ ಪರಿಹಾರನೂ ಕೊಡಲಿಲ್ಲ. ಮತ್ತು ಆ ಕೇಸನ್ನು ಕೂಡ ಇವತ್ತು ಮುಚ್ಚಾಕಿದ್ರು. ಸುಮಾರು 5 ಜನರದ ಹೆಸರು ತೆಗಿಲಿಕ್ಕೆ ಇವತ್ತು BR ಪಾಟೀಲರು, ಗುರುಗೌಡ, ಸಂಜು ಪಾಟೀಲ್, ಸುನೀಲ್ ಪಾಟೀಲ್, ಬಸವರಾಜ್ ಗೌಡ, ಗುಂಡೇರಾವ್, ಈ 5 ಮಂದಿದ ಹೆಸರು ತೆಗಿಲಿಕ್ಕೆ ಕಾರಣ ಅಂತಂದ್ರೆ ಇದಕ್ಕೆ ಪ್ರಚೋದನೆ ಅವ್ರದ್ದು ಇದೆ ಅಂತ ನಾನು ಹೇಳಿ ಬಯಸ್ತೇನೆ. ಅದೇ ಥರ ಮೊನ್ನೆ ಬಸವರಾಜ ಚೌಲತ್ ಅಂತ ಕಿಸನ ಅವನ ಮಗನ ಮಾಡ್ರ್ ಆಯಿತು. ಮೊನ್ನೆ ಅವ್ರ ಪೀರಿಯಡ್ದಾಗೆ, ಅವ್ರ MLA ಇದ್ದಾಗೆ. ಇವತ್ತು ಅದನ್ನು ಕೂಡ ಇವತ್ತು ಮುಚ್ಚಿ ಹಾಕೋ ಒಂದು ವ್ಯವಸ್ಥೆ ನಡೆದಿದೆ. ಮೊನ್ನೆ 29ನೇ ತಾರೀಕಿಗೆ ನಮ್ಮ ಮಾಂತಪ್ಪ ಆಲೂರೆ ಅಂತಂದು ಕೇಸಿಂದ ನಮ್ಮ ಭಾರತೀಯ ಜನತಾ ಪಕ್ಷದ ಒಬ್ಬ ಪಕ್ಷದ ಒಂದು ಭಾಳ ಒಂದು ಅವರು ಪಾಪ 4 ಜನ ಮಕ್ಕಳು, ಸಣ್ಣ ಮಕ್ಕಳವ, ಯಾವ ಉಸಾಬರಿದಾಗ ಹೋಗೋರಲ್ಲ ಅಂಥವ್ರದ್ದು ಇವತ್ತು ಕೊಲೆ ಆಯಿತು. ಯಾಕಂತಂದ್ರೆ ಮೊದಲ BR ಪಾಟೀಲ್ ಬಲ್ಲೇ ಇದ್ದರವರು ಸುಮಾರು 1-2 ವರ್ಷ ಮೊದಲ ಅವರು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆದರು. ಭಾರತೀಯ ಜನತಾ ಪಕ್ಷಕ್ಕೆ ತಾಲೂಕು ಪಂಚಾಯತಿ ನಿಂತು ಬಿದ್ದರು. ಮುಂದೆ ಅವರು ಅನೇಕ ಸಂಘಗಳು, ಏನು ಸಣ್ಣ ಬ್ಯಾಂಕ್ ಏನು ಇರ್ತಾವೆ ಸಂಘ, ಅಂಥ ಸಂಘಗಳು ಮಾಡ್ಕೊಂಡು ಇವತ್ತು ಅವರು ಪ್ರಗತಿಯಲ್ಲಿ ಇದ್ದರು. 5 ಇವತ್ತು ಆ ಬ್ಯಾಂಕ್ಗಳು ಇವತ್ತು ತೆರೆದು ಅವರು ಮ್ಯಾನೇಜ್ಮೆಂಟ್ ಮಾಡ್ಕೇಸಿಂದ ಇರ್ತಾಯಿದ್ರು. ಈಗ ಮುಂದೆ ಜಿಲ್ಲಾ ಪಂಚಾಯತಿಗೆ ಎಲ್ಲ ಅವರು ನಿಂದಿರ್ತಾರ ತಂಬ ಒಂದು ಭಯದಿಂದ. ಯಾಕಂದರೆ ಹಿಂದೆ BR ಪಾಟೀಲ್ ಸಚಿವರಿಗೆ ಜಿಲ್ಲಾ ಪಂಚಾಯತ್ ನಿಂತಿರು ಬಿದ್ದರು ಅವರು. ಈಗಾದ್ರೂ ಕೂಡ ಅದೇ ಆಗ್ತದಂಬ ಒಂದು ಉದ್ದೇಶದಿಂದ ಇವ್ರ ಕೈನೂ ಇವತ್ತು ನಮ್ಮ RK ಪಾಟೀಲ್ ತಂದ ಕೇಸಿಂದ BR ಪಾಟೀಲ್ದು ಅಣ್ಣನ ಮಗ RK ಪಾಟೀಲ ಈ ಒಂದು ಕೃತ್ಯದಲ್ಲಿ ಭಾಗಿ ಇದ್ದಾರ ತಂದ ಕೇಸಿಂದ ಇವತ್ತು ಸಂಶಯ ಬರ್ತಾ ಇದೆ. ಅದ್ರ ಸಲುವಾಗಿ ಇವತ್ತು ಅವರು ಹೇಳೋದೊಂದು ನಡೆಯೋದೊಂದು. ಇವತ್ತು BR ಪಾಟೀಲರು ಇವತ್ತು ಅನೇಕ ಇವತ್ತು ಏನು ಕೆಲಸಗಳನ್ನ ಅವ ಈ ಒಂದು ಕ್ಷಮಿಸಬೇಕು. ಯಾಕಂದ್ರೆ ಮೊದಲನೇ ಇದು ಬಿಟ್ಟು ನಾನು ಆ 4 ಜನ ಏನು ಮಕ್ಕಳು, ಸಣ್ಣ ಮಕ್ಕಳರ, ಅವ್ರಿಗೆ ಮತ್ತೆ ಭಯ ಅದ. ಅದಕ್ಕೆ ಅವರಿಗೆ ಸೆಕ್ಯೂರಿಟಿ ಕೊಡಬೇಕು. ಈ ಕೇಸ್ ಏನದ ಇದ್ರ ಹಿಂದೆ ಅವರು ಹರಾಂಬದು ಈಗೇನು ಮುಚ್ಚಿ ಹಾಕಲ್ಗತ್ತಾರ. ಹೆಂಗಂದ್ರೆ ಅಜಿತ್ ಕ್ಷತ್ರಿಯ ತನ್ನ ಕೇಸಿಂದ ಮರ್ಡರ್ ಮಾಡ್ದವ. ಅವ ಏನು ಹೇಳಗತ್ತನ, ಹಿಂದೆ ನಾ ಇಬ್ಬರಿಗೆ ಹೊಡೆದಿದ್ದ, ಅವರು ಸಾಕ್ಷಿ ಹೇಳಬೇಡ ತನ್ನ ಕೇಸಿನ ಹೇಳಿದ, ಸಾಕ್ಷಿ ಹೇಳ್ಯಾನ, ಅದ್ರ ಸಲಕ್ಕೆ ನಾ ಹೊಡೆದೀನಿ ಅಂತಂದು ಕೇಸಿಂದ. ಇವತ್ತು ಸಾಕ್ಷಿ ಹೇಳಿಲ್ಲ, ಸಾಕ್ಷಿದಾಗ ಹೆಸರಿಲ್ಲ, ಏನಿಲ್ಲ, ಸುಳ್ಳು ಹೇಳ್ತಾ ಇದ್ದಾನವ. ಇದು ಆಗಿ ಸುಮಾರು 2 ವರ್ಷ ಆಯಿತು. ಈಗ ಹೊಡಿಬೇಕಾದ್ರೆ ಇವರು ಕೈ ಹಿನ್ನೆಲೆ ಅದ ತಂದ ಕೇಸಿಂದ ಇವತ್ತು ನಾನು ಸಂಶಯ ವ್ಯಕ್ತಪಡಿಸ್ತೇನೆ. ಅದಕ್ಕೆ
CBI ಕೊಡಬೇಕು ಅಂತಂದು ನಮ್ಮದು ವಿಚಾರ. ಇದು ಈ ರಾಜ್ಯದವರೇ ಇವರು ಮಾಡಿದ್ರಂದ್ರೆ ಇವ್ರು ಮುಚ್ಚಿ ಹಾಕ್ತಾರೆ. ಅದ್ರ ಸಲಕ್ಕೆ ಇದು ಕೇಸ CBI ಕೊಡಬೇಕು, ಇದ್ದುದು ಯಾರ್ಯಾರ ಇದರಿಂದ ಅಂಬೋದು ತೆಗಿಬೇಕು ಅಂತ ಅನ್ಕೆಸಿಂದ ನಮ್ದು ಇದು. ಮುಂದೆ ಎರಡನೇದು ಏನಪ್ಪ ಅಂತಂದ್ರೆ, ಇವತ್ತು ತಾಲೂಕದಲ್ಲಿ ಪ್ರಗತಿ ಏನೂ ಇಲ್ಲ, ಡೆವಲಪ್ಮೆಂಟ್ ವರ್ಕ್ ಯಾವೂ ಇಲ್ಲ. ಹಿಂದೆ ನನ್ನ ಕೈ ಮೇಲೆ ಇದ್ದಂಥ ಕೆಲಸಗಳೇ ಈಗ ಅನೇಕ ಕೆಲಸಗಳು ಚೇಂಜ್ ಮಾಡಿದ್ದಾರೆ. ಇವತ್ತು ಕೌಲ್ಗ ಅಂತ ಕೆರೆ 13 ಕೋಟಿ ರೂಪಾಯಿ ಇವತ್ತು ಕೆರೆ ಇದ್ದಿದ್ದು ತೆಗೆದು ಅದೇನೋ ಸುರ್ಪುರ್ ಮಾದರಿ ತನ್ಕೆಸಿಂದ ಸುಮ್ಮ ಹಳ್ಳ ಕೆದರಿ ಕೆಸಿಂದ ಒಂದು JCB ಥೊಡೆ ಹಚ್ಚಿ ಕೆಸಿಂದ ದುಡ್ಡು ಒಂದು ಕೆಲಸ ಇವತ್ತು ಮಾಡಬೇಕು ತನ್ಕೆಸಿಂದ ಇವತ್ತು ಆ ಕೆಲಸನೂ ಕೂಡ ಚೇಂಜ್ ಮಾಡಿದ್ದಾರೆ. ಬೋಗಸ್ ಬಿಲ್ಗಳು ಇವತ್ತು ಬರ್ಲಿಕ್ಕತ್ತಾರ. ಬೋಗಸ್ ಬಿಲ್ಗಳು ಇವತ್ತು ಬರೆಯೋದು ನಿಮ್ಗೆ ಅಟೆಂಡ್ ಅಂತ ಹೇಳಿ ಒಂದು ಹೆಡ್ ಅದ, ಅದು TPದು ಕೆಲಸ. ಅದು ಅನಿರ್ಮಿತ 1,60,00,000 ರೂಪಾಯಿ ಬೋಗಸ್ ಬಿಲ್ ಬರೆದಿದ್ದಾರೆ. ಜಡ್ಪಿದು ಅಟೆಂಡ್ ಜಡ್ಪಿ 1 ಕೋಟಿ ರೂಪಾಯಿ, 30-50 67 ಲಕ್ಷ ರೂಪಾಯಿ. ರಿಪೇರಿ ಹೆಲ್ತ್ ಡಿಪಾರ್ಟ್ಮೆಂಟ್ದು 5,70,000 ರೂಪಾಯಿ. ಈ ಹೆಲ್ತ್ ರಿಪೇರಿದು ಜಿಡ್ಗ, ಮಾದನಿಪ್ಪರ್ಗ, ಕಿಣ್ಣಿ ಸುಲ್ತಾನ ಈ 3 ಊರ ತೊಗೊಂಡರೆ ಕೆಲಸನೇ ಮಾಡಿಲ್ಲ, ಬೋಗಸ್ ಬಿಲ್ ಬರೆದಿದ್ದಾರೆ. ಅದಕ್ಕೆ ಈ ಉದ್ಯೋಗ ಖಾತ್ರಿ ತೋರಿ ಅದನ್ನು ಬೋಗಸ್ ಬಿಲ್ಗಳು ಬರ್ಲಿಕ್ಕತ್ತಾರ. ಈ ಬೋಗಸ್ ಬಿಲ್ಗಳು ಇವತ್ತು ಬರೆದು ಇವತ್ತು ಜೈ ಆದಂಥ ಅವನ ಹೆಸರು ನಮ್ಮವ್ರು ಯಾರ ಜೈ ಹೆಸರು ಸಂಗಮೇಶ ತನ್ಕೇಸಿಂದ ಜೈ ಅವ JJM ಕೆಲಸ ನೋಡ್ತಾನೆ ರೀ. ಅವ ಕುಡಿಯೋ ನೀರಿಂದು ಅದು ಎಲ್ಲ JJM ಅವು ಸಹಿತ ಬೋಗಸ್ ಬಿಲ್ ಮಾಡಿ ಅವನಿಗೆ AW ಚಾರ್ಜ್ ಕೊಟ್ಟಾರ. ಯಾವ್ದು JJMದೊಂದು ಮತ್ತು PR ಇದೊಂದು. PR ಇದ್ದಾಗ AW ಇದ್ದಿದ್ದಿಲ್ಲ ಅಂದ್ರೆ AE ಚಾರ್ಜ್ ಕೊಡಬೇಕು. AEಗೆ ಬಿಟ್ಟು ಕೇಸಿಂದ ಜೈಗೆ ಚಾರ್ಜ್ ಕೊಟ್ಟಾರ ಸಂಗಮೇಶ್ ಅಂಬವನಿಗೆ. ಪೂರ ಬೋಗಸ್ ಬಿಲ್ಲ. PWD ಇದ್ದಾಗ PR ಇದ್ದಾಗ ಇದ್ದೇನ್ರಿ ಇವ ಈಗ ಲೀವ್ ಹಾಕ್ಯಾನಲ್ಲ AW ಫಜಲ್, ಅವ PR ಇದ್ದಾಗೆ ಇದ್ದ. ಅವನಿಗೆ ಲೀವ್ ಹಾಕ್ಲಿಕ್ಕೆ ಹಚ್ಚಿದ್ರು, ಲೀವ್ ಹಾಕ್ಲಿಕ್ಕೆ ಹಚ್ಚಿ ಇವನಿಗೆ ಚಾರ್ಜ್ ಕೊಡಿಸಿದ್ರು. ಎಷ್ಟೋ ರೋಡ್ಗಳು ಹಿಂದೆ ನಾವು ಇಟ್ಟು ಚೇಂಜ್ ಮಾಡ್ಕೆಚಿಂದ ತಾವು ಇಟ್ಕೊಂಡಿದ್ದಾರೆ. ಅದಕ್ಕೆ ನಮ್ಮ ಕ್ಷೇತ್ರದಾಗ MLA ಯಾರ ಅಂಬೋದೇ ನಮ್ಗೆ ಗುರ್ತಾಗಲ್ಲಾಗ್ಯದ. ಯಾಕಂದ್ರೆ RK ಪಾಟೀಲ್ ಇವತ್ತು PDOಗಳಿಗೆ ಅದು ಕರೆಸಿ ಮೀಟಿಂಗ್ ತೊಗೋತಾನ. ಇವತ್ತು MLA ಮೀಟಿಂಗ್ ತೊಗೋಬೇಕು, ಆದರೆ RK ಪಾಟೀಲ್ ಇವತ್ತು ಯಾವುದೇ ಕೆಲಸ ಒಂದು ಕೆಲಸ ಪೂಜೆ ಮಾಡ್ಲಿಕ್ಕೂ ಹೋಗ್ತಾನೆ. ಯಾವತ್ತಿಗೂ ತಾಲೂಕದಲ್ಲಿ ಏನೆಲ್ಲ ಇವತ್ತು ಆಗಲ್ಗತ್ತದ MLA ಇದರದಿಂದ RK ಪಾಟೀಲ್ನೇ ಮಾಡ್ಲಿಕತ್ತಾನ. ಮರ್ಡರ್ ಕೇಸದು ಮುಚ್ಚಿ ಹಾಕ್ಬೇಕೆಂಬ ಒಂದು ಇದರದಿಂದ ನನಗೆ BJPದವ್ರು ಕರೆದಾರ. ಅವ್ರ ಹೆಸರು ಹೇಳಕ್ಕೆ ತಯಾರಿಲ್ಲ, ಯಾರು ಕರೆದಾರ ಯಾರು ಇದು ಬಿಟ್ರೆ ನನಗೆ ಅಷ್ಟು ದುಡ್ಡು ಕೊಡ್ತಾ ಅಂದಾರ, ನಾನು ಟಿಕೆಟ್ ಕೊಡ್ತಾ ಅಂದಾರ. ಸುಳ್ಳೇ ನಿನ್ನೆ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಾನೆ ನಿನ್ನೆ. ಬರೀ ಹೇಳೋದೊಂದು ಅಲ್ಲಿ ಮ್ಯಾಲೆ ಹೇಳೋದೊಂದು ನೀವು ನಮ್ಮ ಪೇಪರ್ದವ್ರಿಗೆ ಎಲ್ಲರಿಗೆ ಅಲ್ಲಿ ನಡೆಯೋದೊಂದು. ಅವರು ಕೋರ್ಟ್ ಅಂದಾಗ ಅಂದ್ರೆ ಕೋರ್ಟ್ ಕಂಡೀಷನ್ ಈಗ ತಳಗಿನ ಕೋರ್ಟ್ ಕೊಡಲಿಲ್ಲ, ಪರ್ಮಿಷನ್ ಕೊಡಲಿಲ್ಲ, ಹೈಕೋರ್ಟ್ಗೆ ಹೋಗ್ಯದ. ಹೈಕೋರ್ಟ್ದವ್ರು ಕೊಟ್ರು ಅಂದ್ರೆ ಪೂಜೆ ಮಾಡ್ತೇವೆ. ಇವತ್ತು 6 ತಾರೀಕಿಗೆ ಅದ ರೀ. ಸಾಹೇಬ್ರಿಗೆ ಗೊತ್ತಿಲ್ರಿ ಅದು, ನನಗೆ ಈಗ ಒಬ್ರು ಹೊರಗಿನವ್ರು ಹೇಳ್ಯಾರ, ಕನ್ಫರ್ಮೇಶನ್ ಮಾಡ್ಕೋಬೇಕು. 15 ಜನ ಯಾರು ಕೇಂದ್ರ ಕಳಿಸ್ತೀರಾ? ಲಾಸ್ಟ್ ಟೈಮ್ ಗೋವಾ ಬಂದಿದ್ರು, ಈ ಸಲ 15 ಮಂದಿ ಚಾನ್ಸ್ ಕೊಟ್ಟರು. ಮತ್ತೆ ಯಾರು ಅವ್ರಿಗೆ ಬಿಟ್ಟು ಬೇರೆ ಯಾರು ಲೀಡರ್ ಕಳಿಸ್ತೀರಾ? BJP ನೋಡ್ತೀವಿ, ಮಾತಾಡ್ತೀವಿ.
ಖಜೂರಿದು ಒಂದು CC ರೋಡಿನ ಬಿಲ್ಲ 2 ವರ್ಷ ಆಯ್ತು ಕೆಲಸ ಆಗಿ ಬಿಲ್ ಬರೆದು ಅವು ಬೇಕಂತ ಹೇಳಿ ಮಾಡಿಕೊಡಲಾಗ್ಯಾರ. ಆ ಊರನ್ನವ್ರಿಗೆ ಭೇಟಿ ಆಗ್ಬಾ ಅಂದ್ರೆ ವಿರೋಧ ಇದ್ದವ್ರಿಗೆ ರೀ, ಅವ್ರು ನಮ್ಮ ಕಾರ್ಯಕರ್ತರ ಅವ್ರಿಗೆ ಭೇಟಿ ಅವ್ರು ಹೇಳಿದ್ರೆ ಮಾಡ್ತೇವೆ. 2 ವರ್ಷ ರೀ, 20 ಲಕ್ಷ 50 ಲಕ್ಷ ನಿಂದು ಎಷ್ಟದ 50 ಲಕ್ಷ ಅದ ರೀ. 2 ವರ್ಷ ಆಯ್ತು ರೀ ಮಾಡಿಕೊಡಲಾಗ್ಯಾರ ರೀ. ಈಗ ಮಾಡಿಕೊಡಲಾಗ್ಯಾರ. ನಮ್ಮ ಕಾಲದ ಕೆಲಸಗಳು ಆಗಿವು, ಈಗ ಮಾಡಿಕೊಡಲಾಗ್ಯಾರ ಬಿಲ್ಗಳು. ಪೆಂಡಿಂಗ್ ಬಿಲ್ಗಳು ಕ್ಲಿಯರ್ ಆಗಲ್ಲ. ಹ್ಞೂ ರೀ, 2 ವರ್ಷ ರೀ. ಪರ್ಟಿಕ್ಯುಲರ್ ವರ್ಕ್ಗಳು ಈಗ CS ಬಲ್ಲಿ ಹೋದೆವ್ರಿ, ಅದು QC ಏನು ಅದು ಥರ್ಡ್ ಪಾರ್ಟಿ ರಿಪೋರ್ಟ್. ಆ ರಿಪೋರ್ಟ್ ಕೊಟ್ಟದ CS ಲೆಟ್ರ್ ಬರ್ದಾನ, ಆ ರಿಪೋರ್ಟ್ ಕೊಟ್ಟದ ಬಿಲ್ ಮಾಡತ್ತನ್ಕಿಸಿಂದ ಇಲ್ಲಿ ಮಾಡಲಾಗ್ಯದ. ಒಟ್ಟು ಎಷ್ಟು ಬಿಲ್ ಉಳಿದವ್ರು ಪೆಂಡಿಂಗ್? ಈಗ ಅವ್ರದ್ದೊಂದು ಮತ್ತು JJMದು 2 ಉಳ್ದವ್ರಿ. ಹಂಗೆ ಉಳ್ದವ್ರು ದೊಡ್ಡ ಸಣ್ಣ ಗೌರ್ಮೆಂಟ್ದಾಗ ರೊಕ್ಕನೇ ಇಲ್ಲ, ಎಲ್ಲಿದ್ದು ಪೇಮೆಂಟ್ ಮಾಡ್ತಾರೆ. ಗ್ಯಾರಂಟಿಗೆ ಹಾಕ್ಯಾರಲ್ಲ.